ಅರ್ನಾಲ್ಡ್ ಫಿಟ್ನೆಸ್ ನಗರದ ಪ್ರಮುಖ ಫಿಟ್ನೆಸ್ ಕ್ಲಬ್ ನವೆಂಬರ್ 19ರಂದು ನಗರದ ಸರಸ್ವತಿಪುರಂನಲ್ಲಿ ತನ್ನ ಹೊಸ ಶಾಖೆಯನ್ನ ತೆರೆಯಿತು. ವಿಜಯನಗರ ಮತ್ತು ಸಿದ್ಧಾರ್ಥ ನಗರದಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಫಿಟ್ನೆಸ್ ಸೆಂಟರ್ ಸರಸ್ವತಿಪುರಂನ ಹೃದಯ ಭಾಗದಲ್ಲಿ ಫಿಟ್ನೆಸ್ ಫ್ರೀಕ್ಗಳ ಅಗತ್ಯತೆಗಳನ್ನು ಪೂರೈಸಲು ಮತ್ತು ಪ್ರದೇಶದ ಜನರ ದೈಹಿಕ ವ್ಯಾಯಾಮಕ್ಕೆ ಒಂದು ನಿಲುಗಡೆ ಪರಿಹಾರವನ್ನು ಒದಗಿಸಲು ಈ ಹೊಸ ಶಾಖೆಯನ್ನು ತಂದಿದೆ. ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ, ಶಾಸಕ ಟಿಎಸ್ ಶ್ರೀವತ್ಸ ಅವರ ಉಪಸ್ಥಿತಿಯಲ್ಲಿ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಫಿಟ್ನೆಸ್ ಕ್ಲಬ್ ಅನ್ನು ಉದ್ಘಾಟಿಸಲಿದ್ದಾರೆ. ನಟರಾದ ಡಾಲಿ ಧನಂಜಯ್, ಅಮೃತಾ ಅಯ್ಯಂಗಾರ್ ಮತ್ತು ರೋಶಿನಿ ಪ್ರಕಾಶ್ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅರ್ನಾಲ್ಡ್ ಫಿಟ್ನೆಸ್ ಕೇಂದ್ರದ ಮಾಲೀಕ ಮತ್ತು ಮೈಸೂರು ಜಿಮ್ ಅಂಡ್ ಫಿಟ್ನೆಸ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಎಂಎಸ್ ಹರ್ಷ, ನಮ್ಮ ಫಿಟ್ನೆಸ್ನಲ್ಲಿ ಕ್ಲಬ್ ಅರಮನೆ ನಗರಿಯಾದ ಮೈಸೂರಿನ ಪ್ರಮುಖ ಫಿಟ್ನೆಸ್ ಕ್ಲಬ್ಗಳಲ್ಲಿ ಒಂದಾಗಿದೆ. ಗುಣಮಟ್ಟದ ಜಿಮ್ ಉಪಕರಣಗಳು ಮತ್ತು ತರಬೇತಿಯನ್ನು ನೀಡುವುದರ ಜೊತೆಗೆ ಕಡಿಮೆ ವೆಚ್ಚದಲ್ಲೇ ಸದಸ್ಯತ್ವವನ್ನು ನೀಡುತ್ತೇವೆ ಎಂದರು. ಕಾರ್ಡಿಯೋ, ಶಕ್ತಿ ತಾಲೀಮುಗಳು, ತೂಕ ಇಳಿಸುವಿಕೆ, ತೂಕ ಹೆಚ್ಚಿಸುವ ಕಾರ್ಯಕ್ರಮಗಳು, ಫಿಟ್ನೆಸ್ ಪರೀಕ್ಷೆ, ಯೋಗ, ಏರೋಬಿಕ್ಸ್, ಎಲ್ಲಾ ವಯಸ್ಸಿನ ಜನರಿಗೆ ವೈಯಕ್ತಿಕ ತರಬೇತಿಯಂತಹ ಸೇವೆಗಳನ್ನು ಒದಗಿಸುತ್ತೇವೆ ಎಂದರು ಹರ್ಷ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಮೈಸೂರು ನ್ಯೂಸ್ 21. ಹಾಯ್, ನಮ್ಮ ಮೈಸೂರಲ್ಲಿ ಅರ್ನಾಲ್ಡ್ ಫಿಟ್ನೆಸ್ನ 3ನೇ ಬ್ರಾಂಚ್ ಇನಾಗ್ರೇಷನ್ ಇದು. ಆ 2 ಬ್ರಾಂಚು ನಾನೇ ಮಾಡಿದ್ದೆ. ಇದು 3ನೇ ಬ್ರಾಂಚ್ ನಮ್ಮ ಸರಸ್ವತಿಪುರಮಲ್ಲಿ. ನಮ್ಮ ಮೈಸೂರಿನ ಜನತೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಫಿಟ್ನೆಸ್ ಬಗ್ಗೆ ತುಂಬ ಅವೇರ್ನೆಸ್ ಮೂಡಿಸ್ಕೊಂಡು ತುಂಬ ಕೆಲಸಗಳನ್ನ ಹರ್ಷ ಅರ್ನಾಲ್ಡ್ ಫಿಟ್ನೆಸ್ ಮೂಲಕ ಮಾಡ್ತಿದ್ದಾನೆ, ಗೆಳೆಯನಾಗಿ ಆ್ಯಂಡ್ ಒಬ್ಬ ಫಿಟ್ನೆಸ್ ಫ್ರೀಕ್ ಆಗಿ. ಸೊ ಒಳ್ಳೆಯದಾಗಲಿ ಅರ್ನಾಲ್ಡ್ ಫಿಟ್ನೆಸ್ಗೆ, ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಫಿಟ್ಟಾಗಿರಿ. ಆ್ಯಂಡ್ ಫಿಟ್ ಆಗಿದ್ದಷ್ಟು ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ನೋಡಿ ಅವ್ರು ಎಷ್ಟು ಬಳಬಳ ಅಂತ ಇಬ್ಬರು ಹೊಡಿತಾ ಇದ್ದಾರೆ. ಇಬ್ಬರು ಫಿಟ್ಟಾಗಿ ಕಾಣ್ತಾ ಇದ್ದಾರೆ. ಇಬ್ಬರು ಯಾವಾಗಲೂ ಜಿಮ್ಮಲ್ಲೇ ಇರ್ತಾರೆ. ಸೊ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸರ್, ಮೈಸೂರಲ್ಲಿ ಖುಷಿ ಇಷ್ಟ ಆಗ್ತದೆ. ಮೈಸೂರಿಗೆ ಬಂದರೆ ಖುಷಿ, ಮೈಸೂರಲ್ಲಿ ಇದ್ರೇ ಖುಷಿ. ಮೈಸೂರಿಂದ ವಾಪಸ್ ಹೊರಡ್ಬೇಕಾದ್ರೆ ಯಾವಾಗಲೂ ಬೇಜಾರಾಗುತ್ತೆ ಅಷ್ಟೇ. ಡೆಫಿನೆಟ್ಲಿ ಖುಷಿನೇ. ಮೈಸೂರು ಎಲ್ಲ ಥರನೂ ಆ್ಯಕ್ಟಿವ್, ಎಲ್ಲ ಥರನೂ ಒಂದು ಒಳ್ಳೆ ಎಕ್ಸಾಂಪಲ್ ಮೈಸೂರು. ಫಿಟ್ನೆಸ್ ಅಂತ ಬಂದ್ರೂ ಡೆಫಿನೆಟ್ಲಿ, ಯಾಕೆಂದರೆ ಅದು ಕುಗ್ರಳ್ಳಿ ಕೆರೆ ಇರಲಿ, ಓವಲ್ ಗ್ರೌಂಡ್ಸ್ ಇರಲಿ ಅಥವಾ ಜಿಮ್ಗಳಿರಲಿ, ಎಲ್ಲದೂ ತುಂಬಿರುತ್ತೆ. ತುಂಬ ಚೆನ್ನಾಗಿ ಎಲ್ಲದನ್ನು ಎಲ್ಲ ಥರನೂ ಆ್ಯಕ್ಟಿವ್ ಆಗಿದ್ದಾರೆ. ಸರ್, ನಿಮ್ಮ ಮುಂದಿನ ಪ್ರಾಜೆಕ್ಟ್? ನಂದು ಸದ್ಯಕ್ಕೆ ಜಿಯೋ ಸ್ಟುಡಿಯೋಸಿಂದ ಒಂದು ಪ್ರಾಜೆಕ್ಟ್ ಶೂಟ್ ಎಲ್ಲ ಮುಗ್ದಿದೆ. ಸದ್ಯದಲ್ಲೇ ಅದ್ರದ್ದು ಬಗ್ಗೆ ನೆಕ್ಸ್ಟು ಮಾತಾಡ್ತೀವಿ. ಉತ್ತರಾಖಂಡ ಶೂಟಿಂಗ್ ಶುರುವಾಗ್ತಾ ಇದೆ. ಆ್ಯಂಡ್ ಅಣ್ಣ ಫ್ರಮ್ ಮೆಕ್ಸಿಕೋನು ಪ್ರೀ ಪ್ರೊಡಕ್ಷನ್ಲಿದೆ. 3ನೇ ಬ್ರಾಂಚ್ ಓಪನ್ ಮಾಡ್ತಾರೆ ಅರ್ನಾಲ್ಡ್ ಫಿಟ್ನೆಸ್. ನನಗೆ ತುಂಬ ವರ್ಷದಿಂದ ಪರಿಚಯ. ಆ್ಯಂಡ್ ಅವ್ರಿಗೆ ಯೂಶ್ವಲಿ ತುಂಬ ಜಿಮ್ ಮೇಲೆ ಪ್ಯಾಷನ್ ಆಗಿರೋರು ಈ ಥರ ಜಿಮ್ ಓಪನ್ ಮಾಡಿದಾಗ ಖುಷಿ ಆಗುತ್ತೆ. ಎಲ್ಲ ಎಕ್ವಿಪ್ಮೆಂಟ್ಸ್ ಆಗಲಿ ಅಥವಾ ಟ್ರೈನರ್ಸ್ ಆಗಲಿ ತುಂಬ ವೆಲ್ ಟ್ರೈನರ್ಸ್ ಇದ್ದಾರೆ. ಬಿಕಾಸ್ ನಾನು ಅವ್ರ ಹತ್ರ ನಾನು ಮೈಸೂರೊಳಗಿರೋದ್ರಿಂದ ಇಲ್ಲೇ ಬಂದು ವರ್ಕೌಟ್ ಮಾಡ್ತಾಯಿದ್ದೆ. ತುಂಬಾ ಖುಷಿ ಆಗ್ತದೆ. ಅದು ಮೈಸೂರಲ್ಲಿ ಈ ಥರ ಹೆಚ್ಚು ಜಿಮ್ಮು ಸರೌಂಡಿಂಗ್ಸ್ ಹತ್ರನೇ ಬಂದಾಗ ಖುಷಿ ಆಗುತ್ತೆ. ಎಲ್ಲ ಜಿಮ್ ಬಗ್ಗೆ ತಿಳ್ಕೊಂಡು ಓಪನ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಐ ಥಿಂಕ್ ಒಳ್ಳೆಯದಾಗುತ್ತೆ ಅವರಿಗೆ. 3ನೇ ಬ್ರಾಂಚ್ ಓಪನ್ ಮಾಡೋದಕ್ಕೆ ತುಂಬಾ ಧೈರ್ಯ ಬೇಕು. ಮಾಡಿದ್ದಾರೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅವರು ಎಷ್ಟು ವೆಲ್ ನೋನ್ ಆಗಿದ್ದಾರೆ ಅಂತ. ಸೊ ಐ ಥಿಂಕ್ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಅರ್ನಾಲ್ಡ್ ಫಿಟ್ನೆಸ್ ಹರ್ಷ ಅವ್ರ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಮೈಸೂರಲ್ಲಿ ನಮಗೆ ಒಳ್ಳೆ ಜಿಮ್ಗಳ ಕೊರತೆ ಇತ್ತು. ಆ್ಯಂಡ್ ಈ ಥರ ಎರಡು ಫ್ಲೋರ್ಸಲ್ಲಿ ಒಳ್ಳೆ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ಫಿಟ್ನೆಸ್ ಅಂದರೆ ಎಲ್ಲರಿಗೂ ಇಂಪಾರ್ಟೆಂಟ್. ಮೈಸೂರಲ್ಲಿ ಮೈಸೂರು ಜನತೆಗೆ ಇನ್ನೂ ಎಲ್ಲ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸಿಂದ ಪರ್ಫಾರ್ಮ್ ಮಾಡೋದಕ್ಕೆ ಇಟ್ಸ್ ಅ ನೈಸ್ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಪ್ಲೀಸ್ ಉಪಯೋಗಿಸ್ಕೊಳ್ಳಿದ್ರು. ಥ್ಯಾಂಕ್ ಯು. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಅರ್ನಾಲ್ಡ್ ಫಿಟ್ನೆಸ್ನ 3ನೇ ಬ್ರಾಂಚು ಸರಸ್ವತಿಪುರಮಲ್ಲಿ ಓಪನ್ ಮಾಡ್ತಾ ಇರೋದು. ನಮ್ಮ ಗೆಳೆಯ ಡಾಲಿ ಧನಂಜಯ್ ಅವರು ಮೊದಲನೇ ಬ್ರಾಂಚ್ ಓಪನಿಂಗಿಂದನೂ ಒಂದು ಸಪೋರ್ಟಿವ್ ಆಗಿ ಎಲ್ಲ ಬ್ರಾಂಚಸ್ಗಳು ಇನಾಗ್ರೇಷನ್ಗೂ ಬಂದಿದ್ದಾರೆ. ಅದೇ ಥರ ಇವತ್ತು 3ನೇ ಬ್ರಾಂಚಿಗೆ ಬಂದಿದ್ದಾರೆ. ಇವತ್ತು ತುಂಬ ಬ್ಯುಸಿ ಶೆಡ್ಯೂಲಲ್ಲಿದ್ದರು.
ಆದ್ರೂ ನಮಗೋಸ್ಕರ ಒಂದು ಸಮಯ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಮೃತ ಅಯ್ಯಂಗಾರ್ ಅವರು, ನಮ್ಮ ರೋಶ್ನಿ ಪ್ರಕಾಶ್ ಅವರು, ಯಾವಾಗಲೂ ಅಷ್ಟೇ ಅಮೃತ ಅವರಾಗಿರಲಿ, ನಮ್ಮ ಧನಂಜಯ ಅವರಾಗಿರಲಿ, ನಮ್ಮ ರೋಶ್ನಿ ಅವರಾಗಿರಲಿ, ಯಾವಾಗಲೂ ನಮಗೆ ಸಪೋರ್ಟಿವ್ ಆಗಿರ್ತಾರೆ. ಅಂದರೆ ಫಿಟ್ನೆಸ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ, ತುಂಬ ಫಿಟ್ ಆಗಿರ್ತಾರೆ. ನಾನು ಮೈಸೂರು ಜಿಮ್ ಫಿಟ್ನೆಸ್ ಮಾಲೀಕರ ಸಂಘದ ಅಧ್ಯಕ್ಷನಾಗಿ ಎಲ್ಲೋದ್ರೂ ಅದೇ ಪ್ರಮೋಟ್ ಮಾಡೋದು. ಫಿಟ್ನೆಸ್ ಈಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ಸ್ ಎ ವೇ ಆಫ್ ಲೈಫ್ ಅಂತ. ಈ ಒಂದಿನ 1 ಅವರ್ 10 ನಿಮಿಷ ಮಾಡ್ಬಿಟ್ಟು ಬಿಡೋ ಅಂಥ ಒಂದು ಕಾರ್ಯ ಅಲ್ಲ. ಪ್ರತಿ ದಿನ 365 ಡೇಸ್ ಇದು ಒಂದು ಲೈಫ್ ಸ್ಟೈಲ್ ರುಟೀನಾಗಿ ಎಲ್ಲ ಮೈಸೂರು ಜನತೆಯನ್ನು ತೊಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡಾಲಿ ಸರು ಲಕ್ಕಿ ಆ್ಯಂಡ್ ಮತ್ತು ಅದ್ರ ಜೊತೆಗೆ ನಮ್ಮ ಗೆಳೆಯ ನಮ್ಮೂರವನು ಮುಂಚೆಯಿಂದನೂ ನಮಗೆ ಸಪೋರ್ಟಿವ್ ಆಗಿ ಬಂದಿದ್ದಾನೆ. ಏನೋ ಒಂದು ಅವ್ನು ಇನಾಗ್ರೇಷನ್ ಮಾಡಿರೋ ಎಲ್ಲ ಜಿಮ್ಮು ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಹಾಗಾಗಿ ಥ್ಯಾಂಕ್ ಯು. ಅರ್ನಾಲ್ಡ್ ಫಿಟ್ನೆಸ್ ಯುವ ಮಿತ್ರರಾಗಿರ್ತಕ್ಕಂಥ ನಮ್ಮ ಹರ್ಷ ಅವರು ಮೈಸೂರಿನಲ್ಲಿ ಒಂದು ಸುಸಜ್ಜಿತವಾದಂಥ ಅತ್ಯಾಧುನಿಕ ವ್ಯವಸ್ಥೆ ಇರತಕ್ಕಂಥ ಅರ್ನಾಲ್ಡ್ ಫಿಟ್ನೆಸ್ ಜಿಮ್ ಓಪನ್ ಮಾಡಿದ್ದಾರೆ. ಯುವತಿಯರಿಗೆ ಹೆಚ್ಚು ಅನುಕೂಲ ಆಗ್ತದೆ, ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಈ ಸಂದರ್ಭ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬಹಳ ಮುಖ್ಯ ಅಂತ ಹೇಳಿದ್ರೆ ಇವತ್ತಿನ ಯುವ ಪೀಳಿಗೆ ಎಕ್ಸ್ಟರ್ನಲ್ ಬ್ಯೂಟಿಗೆ ಅಷ್ಟೇ ಮಹತ್ವವನ್ನು ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲೂ ಕೂಡ ಅದ್ರ ಕಡೆನೂ ಕೂಡ ಗಮನ ಹರಿಸ್ಬೇಕು. ಮತ್ತು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತೇಳಿ ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಮನಸ್ಸು ಚೆನ್ನಾಗಿರ್ತದೆ. ಹಾಗೆ ಈ ಒಂದು ನಮ್ಮ ಅರ್ನಾಲ್ಡ್ ಫಿಟ್ನೆಸ್ ನಮ್ಮ ಮಿತ್ರರೇನು ಶುರು ಮಾಡಿದ್ದಾರೆ, ಅವ್ರಿಗೆ ಶುಭವಾಗಲಿ, ಅವ್ರಿಗೆ ಯಶಸ್ಸಾಗಲಿ ಅಂತೇಳಿ ಈ ಸಂದರ್ಭನ ನಾವು ಹಾರೈಸ್ತಾ ಇದ್ದೇನೆ. ಇದು ಯಾವ ಚಾನಲ್ ಅಣ್ಣ? ಹೇಳಪ್ಪ. ನನಗೆ ಮತ್ತು ಮೈಸೂರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಶಾಸಕರಾದ್ಮೇಲೂ ಸಹ ಮೈಸೂರಿಗೆ ಬಂದೋದೆ. ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಆದಮೇಲೂ ಕೂಡ ಮೈಸೂರಿಗೆ ಬಂದಿದ್ದೇನೆ. ಮೈಸೂರಿಗೆ ಬಂದು ಇವತ್ತು ಚಾಮುಂಡಿ ದೇವಿಯ ಪೂಜೆಯನ್ನು ಸಲ್ಲಿಸಿ ಸುತ್ತೂರು ಮಠಕ್ಕೆ ಕೂಡ ಭೇಟಿಯನ್ನು ಕೊಟ್ಟಿದ್ದೇನೆ. ಸಚ್ಚಿದಾನಂದ ಆಶ್ರಮಕ್ಕೆ ಕೂಡ ಭೇಟಿಯನ್ನು ಕೊಟ್ಟು ಗುರುಗಳ ಒಂದು ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದೇನೆ. ನಾಳೆ ಕಾರ್ಯಕ್ರಮಗಳಿದೆ, ಹಿರಿಯರ ಮನೆಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಪಕ್ಷ ಹೆಚ್ಚು ಬಲಪಡಿಸಬೇಕಾಗಿದೆ. ಲೋಕಸಭಾ ಚುನಾವಣೆ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ದಾಪುಗಾಲು ಹಾಕ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕಾಗಿದೆ. ಹಾಗಾಗಿ ನಮ್ಮೆಲ್ಲ ಮಾಜಿ ಶಾಸಕರು ನಮ್ಮೆಲ್ಲ ಪಕ್ಷದ ಹಿರಿಯರು ಎಲ್ಲರೂ ಸೇರಿ ಇಡೀ ರಾಜ್ಯಾದ್ಯಂತ ನಾವು ಒಗ್ಗಟ್ಟಾಗಿ ಪ್ರವಾಸವನ್ನು ಮಾಡೋದ್ರ ಮೂಲಕ ನಾವು ಪಕ್ಷ ಸಂಘಟನೆ ಬಲಗೊಳಿಸ್ತಾ ಇದ್ದೇವೆ.